ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿ ಎ ದಯಾನಂದ್ ಬಂಗಾಳೆ. ಸ್ನೇಹಿತರೆ, ಇವತ್ತು ನಿಫ್ಟಿನಲ್ಲಿ ಅಷ್ಟೇ ಅಲ್ಲ, ಸೆನ್ಸೆಕ್ಸ್ ಇರ್ಬೋದು, ಮಿಡ್ ಕ್ಯಾಪ್ ಇರ್ಬೋದು, ಬ್ಯಾಂಕ್ ನಿಫ್ಟಿ ಇರ್ಬೋದು, ಎಲ್ಲ ಒಂದು ಟ್ರೇಡಬಲ್ ಇಂಡೈಸಸ್ನಲ್ಲಿ ಕೂಡ ನೆಗೆಟಿವ್ನೆಸ್ ನಾವು ನೋಡ್ಲಿಕ್ಕೆ ಸಿಕ್ತು. ಎಲ್ಲೋ ಒಂದು ಕಡೆಗೆ ಮಾರ್ಕೆಟ್ ತುಂಬ ಬಿದ್ದಿದೆ ಅಲ್ಲ ಅಂತ ಆದರೂ ಕೂಡ ಗಾಯದ ಮೇಲೆ ಬರೆ ಅಂತಲೇ ಹೇಳ್ಬೋದು. ಮಾರ್ಕೆಟ್ ಬಿದ್ದಿದ್ರೂ ಕೂಡ ಅದ್ರ ಮೇಲೂ ಮತ್ತು ಮಾರ್ಕೆಟ್ ಫಾಲ್ ಆಗಿದ್ದನ್ನು ನೋಡಿದ್ದೀವಿ. ಸೊ ಅದರಲ್ಲಿ ಕೂಡ ನಿಫ್ಟಿನಲ್ಲಿ ಸುಮಾರು 1.04% ನಾವು ಫಾಲ್ ನೋಡ್ತಾ ಇದ್ದೀವಿ. ಬ್ಯಾಂಕ್ ನಿಫ್ಟಿನಲ್ಲಿ 0.79, ಮಿಡ್ ಕ್ಯಾಪ್ 1.4 ಆ್ಯಂಡ್ ದ ಹೈಯೆಸ್ಟ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಸ್ಮಾಲ್ ಕ್ಯಾಪ್ನಲ್ಲಿ. ಈ ಸ್ಮಾಲ್ ಕ್ಯಾಪ್ 100ನಲ್ಲಿ ಆಲ್ಮೋಸ್ಟ್ 2% ಒಂದು ಫಾಲ್ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸೊ ಇವತ್ತು ಮೊದಲನೇ ಬಾರಿಗೆ ಒಂದು ಹೊಸ ಪ್ರಯತ್ನ ನಾವೇನು ಮಾಡ್ತಿದ್ದೀವಿ ಅಂದರೆ, ಸೊ ನಮ್ಮ ಆಫೀಸಿನ ಟ್ರೈನರ್ಸ್ಗಳ ಜೊತೆಗೆ ಕೂಡ ಇವತ್ತು ಒಂದು ಡಿಸ್ಕಷನ್ ಕೂಡ ಮಾಡೋಣ ಅಂತೇಳಿ ಒಂದು ಹೊಸ ಪ್ರಯತ್ನ ಮಾಡ್ತಿದ್ದೀವಿ. ಸೊ ನಮ್ಮ ಜೊತೆಗೆ ವೆಂಕಟೇಶ್ ಅವರು ಇದ್ದಾರೆ, ಅವ್ರಿಗೂ ಕೂಡ ನಾನು ವೆಲ್ಕಮ್ ಮಾಡ್ಕೊತೀನಿ. ಹಾಗೂ ನಮ್ಮ ಜೊತೆಗೆ ಕಾರ್ತಿಕ್ ಅವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಾನು ವೆಲ್ಕಮ್ ಮಾಡ್ಕೊತೀನಿ. ವೆಲ್ಕಮ್ ಟು ಅವರ್ ಶೋ. ವೆಲ್ಕಮ್. ಸೊ ಫಸ್ಟ್ ಟೈಮ್ ನೀವು ಕೂಡ ಲೈವಿಗೆ ಬರ್ತಾ ಇದ್ದೀರಾ, ಹೇಗೆ ಅನಿಸ್ತದೆ? ಹೌ ಆರ್ ಯು ಫೀಲಿಂಗ್? Excited, sir. ವೆರಿ ಎಕ್ಸೈಟೆಡ್. ಹೌ ಆರ್ ಯು ಫೀಲಿಂಗ್? ವೆರಿ ಎಕ್ಸೈಟೆಡ್. ಸೊ ಎಕ್ಸೈಟ್ಮೆಂಟ್ ಜೊತೆಗೆ ಸಾಕಷ್ಟು ಪ್ರಿಪ್ರೇಷನ್ ಕೂಡ ನೀವೆಲ್ಲ ಮಾಡ್ಕೊಂಬಂದಿದ್ದೀರಿ. ಸೊ ಬೇಸಿಕಲಿ ನೋಡ್ತಾ ಇರ್ತಕ್ಕಂಥವ್ರಿಗೆ ಒಂದೇನಾದರೂ ಒಂದು ಕಲೀಲಿಕ್ಕೆ ಸಿಗಬೇಕು ಅನ್ನೋದು ನನ್ನ ಯಾವಾಗಲೂ ಹಂಬಲ, ಆಸಕ್ತಿ ಹಾಗೂ ಆಸೆ ಕೂಡ ಹೌದು. ಸೊ ಯಾಕಂದರೆ ಮಾರ್ಕೆಟ್ನಲ್ಲಿ ಎಲ್ಲ ಮುಗಿದ ಮೇಲೆ ಇದೇನು ಪೋಸ್ಟ್ ಮಾರ್ಕೆಟ್ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಅಲ್ಲ, ಯಾವ ಯಾವ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಿತ್ತು ಅಂತ ನಾನೊಂದು ತಿಳಿಸೋವಂಥ ಪ್ರಯತ್ನ ಯಾವಾಗಲೂ ಮಾಡ್ತಾ ಇರ್ತೀನಿ. ಸೊ ಹಾಗಿದ್ರೆ ಮೊದಲನೇ ಪ್ರಶ್ನೆ ನಿಮಗೆ. ಸೊ ಬೆಳಗ್ಗೆ ವೆಂಕಟೇಶ್, ಬೆಳಗ್ಗೆ 9:15 ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಏನು ಅನ್ನಿಸ್ತು ನಿಮಗೆ, ಅಥವಾ ಏನು ನೋಡಬೇಕು ಅನ್ನಿಸ್ತು ನಿಮಗೆ ಮಾರ್ಕೆಟ್ನಲ್ಲಿ ಒಂದು ಮೂಮೆಂಟನ್ನು ನೋಡಲಿಕ್ಕೆ? ಎಸ್ ಸರ್, ಆ್ಯಸ್ ಯೂಶಲಿ ನಾವು ಬೆಳಿಗ್ಗೆ ಲಾಗಿನ್ ಆದ ತಕ್ಷಣ ಮಾರ್ಕೆಟ್ ನಾವು ಟ್ರೇಡ್ ಮಾಡಬೇಕು ಅಂದರೆ 9:15 ಸೊ ಯೂಶಲಿ ನಾವೇನು ನೋಡ್ತೀವಪ್ಪ ಅಂದರೆ ನಿಫ್ಟಿನಲ್ಲಾಗಲಿ, ಬ್ಯಾಂಕ್ ನಿಫ್ಟಿನಲ್ಲಾಗಲಿ, ಸೆನ್ಸೆಕ್ಸಲ್ಲಾಗಲಿ, ಓಕೆ. ಸೊ ಎಷ್ಟು ಅಡ್ವಾನ್ಸ್ ಶೇರ್ಸ್ ಇದೆ, ಎಷ್ಟು ಅಡ್ವಾನ್ಸ್ ಲೆವೆಲಲ್ಲಿದೆ, ಎಷ್ಟು ಸ್ಟಾಕು ನಮಗೆ ಡಿಕ್ಲೈನಲ್ಲಿದೆ ಅನ್ನೋದು ನಾವು ನೋಡ್ತೀವಿ. ಅಂದರೆ ಎಷ್ಟು ಸ್ಟಾಕ್ಸ್ ಮೇಲ್ಮುಖದಲ್ಲಿದೆ ಮತ್ತು ಎಷ್ಟು ಕೆಳಮುಖದಲ್ಲಿದೆ ಅನ್ನೋದು ನಾವು ನೋಡ್ತೀವಿ. ಸೊ ಇವಾಗ ನನಗೆ ಬೆಳಿಗ್ಗೆ ನಾವು ಮಾರ್ಕೆಟ್ ಓಪನ್ ಆಗಿ ಒಂದು 10-15 ನಿಮಿಷ ವೆಯ್ಟ್ ಮಾಡಾದ್ಮೇಲೆ ನನಗೇನು ಅನ್ನಿಸ್ತು ಅಂದರೆ ಮಾರ್ಕೆಟ್ ಇವತ್ತು ಬೇರಿಶ್ ಇರುತ್ತೆ ಅಂತ ಅನ್ನಿಸ್ತು. ಹೇಗೆ? ಸೊ ಬಿಕಾಸ್ ಆಫ್ ನಮಗೆ ಅಡ್ವಾನ್ಸ್ಗಿಂತ ಡಿಕ್ಲೈನ್ ಸ್ಟಾಕ್ಸ್ ತುಂಬ ಜಾಸ್ತಿ ಇದೆ. ಓಕೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಕ್ಯಾನ್ ಬಿ ಬೇರಿಶ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಬೇಸಿಕಲಿ ಹೇಳಬೇಕು ಅಂದರೆ ಪ್ರೀ ಮಾರ್ಕೆಟ್ನಲ್ಲಿ ಇವತ್ತು 50 ಕಂಪ್ನಿಗಳು ಕೂಡ ನೆಗೆಟಿವ್ನಲ್ಲೇ ಇತ್ತು. ಅಂದರೆ 9:08 ನೋಡಿದಾಗ ಸೊ ನೀವೇನು ಹೇಳ್ತಕ್ಕಂಥದ್ದು ಅಲ್ಲೇ ಒಂದು ಪಿಕ್ಚರ್ ಸಿಗ್ತಾ ಇದೆ, ಮಾರ್ಕೆಟ್ ನೆಗೆಟಿವ್ ಇರ್ಬೋದು. ಓಕೆ. ಸೊ ಓವರ್ ಆಲ್ ಏನು ಕ್ಲೋಸ್ ಆಯ್ತು ಇವತ್ತು? ಸೊ ಕೊನೆಯದಾಗಿ ಸೊ ನಾವೇನು ನೋಡಬೇಕಪ್ಪ ಅಂದರೆ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಾವು ನೋಡಿದಾಗ ನಿಫ್ಟಿನಲ್ಲಿ ಡಿಕ್ಲೈನ್ ರೇಷಿಯೋ 42 ಸ್ಟಾಕ್ಸ್ ಬೇರಿಶ್ ಕೆಳಮುಖವಾಗಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ಅದೇ ಥರ ಅಡ್ವಾನ್ಸ್ ಅಂತ ನೋಡಿದ್ರೆ ಬರೀ 9 ಸ್ಟಾಕ್ಸ್ ಮಾತ್ರ ಮಾರ್ಕೆಟು ಮೇಲ್ಮುಖವಾಗಿ ಕ್ಲೋಸ್ ಆಗಿದೆ ಅಂತ ನನಗೆ ಅನ್ನಿಸ್ತಿದೆ ಸರ್. ಓಕೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಯ್ತು ಇವತ್ತು? ಸರ್ ಬ್ಯಾಂಕ್ ನಿಫ್ಟಿನಲ್ಲಿ ಅದೇ ಥರ ಏನನ್ನು ನೋಡ್ಬೇಕಂದ್ರೆ ಔಟ್ ಆಫ್ 14 ಸ್ಟಾಕ್ಸ್ನಲ್ಲಿ ಕೆಳಮುಖವಾಗಿ ಕ್ಲೋಸ್ ಆಗಿರೋದು 12 ಸ್ಟಾಕ್ಸು, ಮೇಲ್ಮುಖವಾಗಿ ಕ್ಲೋಸ್ ಆಗಿರೋದು 2 ಸ್ಟಾಕ್ಸ್. ಹೆಚ್ಚು ಕಡಿಮೆ ಡಜನ್ ಬ್ಯಾಂಕ್ ಕೂಡ ಇವತ್ತು ಫುಲ್ ಮೈನಸ್ನಲ್ಲೇ ಇದೆ. 12 ಅಂದರೆ ಡಜನ್, 14ರಲ್ಲಿ 1 ಡಜನ್ ಫುಲ್ ಇವತ್ತು ಮೈನಸ್ನಲ್ಲೇ ಇದೆ. ಸೊ ವಿ ಕ್ಯಾನ್ ಸೇ ದಟ್ ಮಾರ್ಕೆಟ್ ವಾಸ್ ನೆಗೆಟಿವ್. ಸೊ ವಾಟ್ ಅಬೌಟ್ ಸೆನ್ಸೆಕ್ಸ್? ಸೊ ಸೆನ್ಸೆಕ್ಸ್ ಅಂತ ನೋಡಿದಾಗ ನಮಗೆ ಓವರ್ ಆಲ್ 30 ಸ್ಟಾಕ್ಸ್ ಇದೆ. ಅದರಲ್ಲಿ 30 ಸ್ಟಾಕ್ಸ್ ನಲ್ಲಿ ಡಿಕ್ಲೈನ್ ಆಗಿರೋದು 23 ಸ್ಟಾಕ್ಸ್, 7 ಸ್ಟಾಕ್ಸ್ ಮೇಲ್ಮುಖವಾಗಿ ಕ್ಲೋಸ್ ಆಗಿದೆ. ಸೊ 30ರಲ್ಲಿ 23 ಸ್ಟಾಕ್ಸ್. ಸ್ನೇಹಿತರೆ, ಉದ್ದೇಶ ಇಷ್ಟೇ. ಸೊ ಒನ್ ಆಫ್ ದಿ ಪ್ಯಾರಾಮೀಟರ್ ಅಂತ ನಾವು ನೋಡಿದಾಗ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗಳನ್ನು ನೋಡಬೇಕು. ಸೊ ಒಂದು ಸಮೂಹ ಸೆನ್ಸೆಕ್ಸ್ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಅಥವಾ ನಿಫ್ಟಿ ಆಗಿರ್ಬೋದು, ಅದನ್ನು ನೋಡಿದಾಗ ಮೆಜಾರಿಟಿ ಎಲ್ಲಿದೆ, ಅಪ್ ಸೈಡ್ ಹೋಗ್ತಾ ಇದ್ದಾವೋ ಡೌನ್ ಸೈಡ್ ಹೋಗ್ತಾ ಇದ್ದಾವೋ ಅಂದಾಗ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಅದು ನಮ್ಮ ಒಂದು ಉದ್ದೇಶ ಆಗಿತ್ತು. ಸೊ ಕಾರ್ತಿಕ್, ನಿಮಗೆ ಇವತ್ತೊಂದು ಪ್ರೀ ಮಾರ್ಕೆಟ್ ನೋಡಿದ ನಂತರ ಅಂದರೆ 9:08 ಆದಮೇಲೆ ನೀವು ಏನೇನು ನೋಡಿದ್ವಿ ಮತ್ತು ನಿಮಗೆ ಏನು ಅನ್ನಿಸ್ತು, ಮಾರ್ಕೆಟ್ ಏನಾಗ್ಬೋದು ಇವತ್ತು ಅಂತ ಯಾವ್ಯಾವ ಪಾಯಿಂಟ್ಸ್ ನೀವು ಕನ್ಸಿಡರ್ ಮಾಡಿದ್ರಿ? Sure, sir. Thank you for this. So majorly first, as usual, gap down ಆಯ್ತಾ ಗ್ಯಾಪ್ ಅಪ್ ಆಯ್ತಾ ಅಂತ ನೋಡ್ತಿರ್ತೀವಿ. ಸೊ ಆಫ್ಟರ್ ಏನಿದೆ ಗ್ಯಾಪ್ ಡೌನ್ ಇಂಡಿಕೇಶನ್ ಅಂಡ್ ಅದಾದ್ಮೇಲೆ ಅಡ್ವಾನ್ಸ್ ಡಿಕ್ಲೈನ್ ಸರ್ ಹೇಳ್ದಂಗೆ ಅದನ್ನು ನೋಡಿದ್ವಿ. ಅಂಡ್ ದೆನ್ ಮೈ ಫೇವ್ರೆಟ್ ದಟ್ ಟೇಕ್ ಇಟ್ ಈಸಿನಲ್ಲಿ ಒಂದು ಡೇಟಾ ಇದೆ,
S1 S2 S3 S4 ಅಂತ ಸಪೋರ್ಟ್ಗೆ 4 ಲೆವೆಲ್ಸ್ ಕೊಡ್ತೀರಾ, ಆಮೇಲೆ ರೆಸಿಸ್ಟೆನ್ಸ್ಗೆ 4 ಲೆವೆಲ್ಸ್ ಕೊಡ್ತೀರಾ. ಯೂಶಲಿ ನಾನು ಅದನ್ನ ರಿಲೀಜಿಯಸ್ ಆಗಿ 3 months ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ. S2 to R2 ನಲ್ಲೇ ಮಾರ್ಕೆಟ್ ಫ್ಲಕ್ಚುಯೇಷನ್ ಆಗುತ್ತೆ. ರೇರ್ಲಿ ಇಟ್ ಕ್ರಾಸಸ್ S2 and R2. ಈವನ್ ಇಫ್ ಇಟ್ ಡಸ್, ಇಟ್ ಸ್ಟೇಸ್ ವಿತಿನ್ R4 ಆ್ಯಂಡ್ S4 ಒಳಗೆ. ಸೊ ದಟ್ ಇಸ್ ಮೈ ಗೋ ಟು ಆ್ಯಂಡ್ ಫೇವ್ರೆಟ್ ಇದು ಸರ್, ರಿಲಯಬಲ್. ಸೊ ಬೇಸಿಕಲಿ ಸ್ನೇಹಿತರೆ, ಟೇಕ್ ಇಟ್ ಈಸಿ ಅನ್ನೋ ಒಂದು ಅಪ್ಲಿಕೇಶನ್ ನಾವೇನು ಪ್ರಮೋಟ್ ಮಾಡಬೇಕು ಅಂತಲ್ಲ, ಏನು ನಡೀತಾ ಇದೆ ಅದನ್ನು ಓಪನ್ ಆಗಿ ಸತ್ಯವನ್ನು ಹೇಳಬೇಕು ಅಂತ. ಸೊ ಇಲ್ಲಿ ನಮ್ಮ ಕಾರ್ತಿಕ್ ಅವರ ಫೇವ್ರೇಟ್ ಏನು ಅಂದರೆ, ಟೇಕ್ ಇಟ್ ಈಸಿನಲ್ಲಿ ಅನಾಲಿಸಿಸ್ನಲ್ಲಿ ಫಸ್ಟಿಗೆ ಪ್ರೀ ಮಾರ್ಕೆಟ್ ಕ್ಲೋಸ್ ಆಗ್ತಿದ್ದಂಗೆ, ಅಂದರೆ 9 ಗಂಟೆ 8 ನಿಮಿಷ ಆಗ್ತಿದ್ದ ಹಾಗೆ S1 S2 S3 S4 ಅಂದರೆ ಸಪೋರ್ಟ್ 1 ಇದಕ್ಕೆ ಬೀಳಲ್ಲ, ಸಪೋರ್ಟು ಇಲ್ಲಿಗಂತೂ ಬೀಳೋದೇ ಇಲ್ಲ, ಇನ್ನೂ ಬೀಳಲ್ಲ, ಬೀಳೋಕ್ಕೆ ಚಾನ್ಸೇ ಇಲ್ಲ ಅಂತ S1 S2 S3 S4. ಇನ್ನು ರೆಸಿಸ್ಟೆನ್ಸ್ ಇಲ್ಲಿಗೆ ಹೋಗಲ್ಲ, ಅಲ್ಲಿಗೆ ಹೋಗೋದೇ ಇಲ್ಲ, ಹೋಗೋಕ್ಕೆ ಚಾನ್ಸೇ ಇಲ್ಲ, ಹೋಗೋದೇ ಇಲ್ಲ ಅಂತ R1 R2 R3 R4. ಸೊ ಕಾರ್ತಿಕ್ ಅವರ ಫೇವ್ರೇಟ್ ಏನು ಅಂದರೆ, ಇಟ್ ಈಸ್ ಆಲ್ವೇಸ್ ದ ಮಾರ್ಕೆಟ್ ಏನಂದರೆ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಅದು S2 ಮತ್ತು R2ಗಳ ಮಧ್ಯೆ ಮಾರ್ಕೆಟ್ ಇರುತ್ತೆ, ಅದಕ್ಕೆ ತಕ್ಕಂಥ ಸ್ಟ್ರಾಟಜಿಗಳನ್ನು ಇಂಪ್ಲಿಮೆಂಟ್ ಮಾಡ್ತೀನಿ. ಎಸ್ ಸ್ನೇಹಿತರೆ, ಈಗ ನನ್ನ ಕೆಲವೊಂದು ಅಂಶಗಳನ್ನು ನಾನು ನಿಮಗೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ಬೇಸಿಕಲಿ ಇವತ್ತು ಮಾರ್ಕೆಟ್ ಫಾಲ್ ಆಗಿರ್ಬೋದು. ಯಾಕೆ ಅಂತ ನೋಡಿದಾಗ, ಒಂದು ಬ್ರೆಂಟ್ ಕ್ರೂಡ್ ಆಯಿಲ್ನ ಒಂದು ಪ್ರೈಸ್ ನಾವು ನೋಡಿದಾಗ ಇವತ್ತು ಆಲ್ಮೋಸ್ಟ್ $95 ಪರ್ ಬ್ಯಾರಲ್ನ ಕೂಡ ಇದು ಕ್ರಾಸ್ ಮಾಡಿತ್ತು. ಬಟ್ ಈ ವಿಡಿಯೋ ಮಾಡುವಾಗ ಈ ಒಂದು ಪ್ರೈಸ್ ಆಲ್ರೆಡಿ ಕಡಿಮೆ ಆಗ್ತಾ ಇದೆ. ಸೊ ಕ್ರೂಡ್ ಆಯಿಲ್ ಮೇಲೆ ಭಾರತ ದೇಶ ಅತಿ ಹೆಚ್ಚಿನ ಒಂದು ಅವಲಂಬನೆ ಆಗಿದೆ. ಆ ಒಂದು ಕಾರಣದಿಂದ ದಿಸ್ ಇಸ್ ಒನ್ ಆಫ್ ದ ರೀಸನ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ಡಾಲರ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಎಸ್ ಅಕ್ಸೆಪ್ಟೆಡ್. ಇನ್ನೂ ಕೂಡ ಇರಾನ್, ಇಸ್ರೇಲ್, ಅಮೇರಿಕಾ ನಡುವಿನ ಒಂದು ಟೆನ್ಷನ್ಗಳು ಮುಗ್ದಿಲ್ಲ. ಎಲ್ಲೋ ಒಂದು ಕಡೆಗೆ ಭಾರತ ದೇಶ, ಆಗಲೇ ನಾನು ಹೇಳಿದೆ, ಗಾಯದ ಮೇಲೆ ಬರೀ ಥರ ಇವತ್ತು ಮತ್ತೆ 1%ಗಿಂತ ಜಾಸ್ತಿ ಬಿದ್ದಿರೋದನ್ನು ನೋಡ್ತಾ ಇದ್ದೀವಿ. ಡೌ ಜೋನ್ಸ್ ಆಲ್ ಟೈಮ್ ರೆಕಾರ್ಡ್ ಕೂಡ ಮಾಡಿತ್ತು, 50,000 ಗಡಿ ಕೂಡ ದಾಟ್ಕೊಂಡು ಹೋಗಿತ್ತು. ನ್ಯಾಸ್ಡ್ಯಾಕ್ ವಾಸ್ ಹೈ, ಜಪಾನ್ ಮಾರ್ಕೆಟ್ ವಾಸ್ ಹೈ, ಕೊರಿಯನ್ ಮಾರ್ಕೆಟ್, ತೈವಾನ್ ಎಲ್ಲ ಹೈ ಇತ್ತು. ಎಲ್ಲೋ ಒಂದು ಕಡೆ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದ್ದ ಹಾಗೆ ಇವತ್ತು ಈ ಒಂದು ಗ್ಲೋಬಲ್ ಟೆನ್ಷನ್ಸ್, ಅಂದರೆ ಗ್ಲೋಬಲ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದ್ದಾಗೆ ನಮ್ಮ ದೇಶದಲ್ಲಿ ಕೂಡ ಒಂದು ಫಾಲ್ ಆಗಿದ್ದನ್ನು ನೋಡ್ತಾ ಇದ್ದೇವೆ. ಸ್ನೇಹಿತರೆ, 1-2 ಅಂಕಿಅಂಶಗಳು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ನಿಫ್ಟಿ 50 ಸರ್ ಇದು ಬೆಟರೋ, ಬ್ಯಾಂಕ್ ನಿಫ್ಟಿ ಬೆಟರೋ, ಸೆನ್ಸೆಕ್ಸ್ ಬೆಟರೋ, ಯಾವ್ದು ತಗೊಳ್ಳಿ ಅಂತ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಟೇಕಿಂಗ್ ಎನಿ ಫೈನಾನ್ಷಿಯಲ್ ಡಿಸಿಷನ್ಸ್. ನಾವು ವಿಶ್ಲೇಷಣೆ ಮಾಡ್ಬೋದು, ಏನು ನಡೀತಾ ಇದೆ ಅಂತ ಹೇಳ್ಬೋದು, ಆದರೆ ನಾವು ಯಾವುದೇ ರೀತಿಯಲ್ಲಿ ಶಿಫಾರಸುಗಳನ್ನು, ಟಿಪ್ಸ್ಗಳನ್ನು ಕೊಡೋ ಹಾಗಿಲ್ಲ. ವಿದ್ಯಾಭ್ಯಾಸಕ್ಕೋಸ್ಕರ ಬೇಕಾದಷ್ಟು ನಾವು ಕಲಿಬೋದು. ಎಸ್, ನಾನು ನೋಡಿದ ಹಾಗೆ ಈ ಒಂದು ನಿಫ್ಟಿ ಕೇವಲ ಇದೇ ವರ್ಷದಲ್ಲಿ, ಅಂದರೆ ಜನವರಿ 1ರಿಂದ ಇವತ್ತು ನಾವು ರೆಕಾರ್ಡ್ ಮಾಡ್ತಾ ಇರ್ತಕ್ಕಂಥದ್ದು ಸಮಯ ಅರೌಂಡ್ 8 ಗಂಟೆ ಸಂಜೆ. ಸೊ ಈ ಟೈಮ್ನಲ್ಲಿ ನಾವು ಮಾರ್ಕೆಟ್ 3:30 ಕ್ಲೋಸ್ ಆಯಿತು. ವೈ ಐ ಆಮ್ ಟೆಲಿಂಗ್ ಯು ಇಸ್, ಈ ಟೈಮ್ನಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಕಡಿಮೆ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಈಗ ನಾವು ನೋಡ್ತಾ ಇದ್ದೀವಿ ಅರೌಂಡ್ 11.5% ನಿಫ್ಟಿನಲ್ಲಿ ಬಿದ್ದಿರ್ತಕ್ಕಂಥದ್ದು. ಟಾಪಿಂದ ನೋಡಿದಾಗ ಸೊ ಅರೌಂಡ್ 11.51% ಕೇವಲ ಜನವರಿಯಿಂದ ಇಲ್ಲಿ ತನಕ ಫಾಲೋ ಆಗಿರ್ತಕ್ಕಂಥದ್ದು. ಇನ್ನು ಬ್ಯಾಂಕ್ ನಿಫ್ಟಿ ನಾವು ನೋಡಿದ್ರೆ, ಬ್ಯಾಂಕ್ ನಿಫ್ಟಿ ಕೇವಲ 9.26. ಹಾಗಾದರೆ ಹೈಯೆಸ್ಟ್ ಬಿದ್ದಿರ್ತಕ್ಕಂಥ ಇಂಡೆಕ್ಸ್ ಯಾವುದು ಅಂತಂದರೆ ದಟ್ ಈಸ್ ನನ್ ಅದರ್ ದ್ಯಾನ್ ದಿ ಸೆನ್ಸೆಕ್ಸ್. ಸ್ನೇಹಿತರೆ, ಸೆನ್ಸೆಕ್ಸ್ ಹ್ಯಾಸ್ ಫಾಲೋನ್ ಓನ್ಲಿ ಫ್ರಮ್ ಜಾನ್ವರಿ ಟಿಲ್ ಡೇಟ್ 13.72%. ಸೊ ಹೈಯೆಸ್ಟ್ ಫಾಲೋರ್ ಯಾರು ಅಂತ ಕೇಳಿದಾಗ ಈ 3ರಲ್ಲಿ ದಟ್ ಈಸ್ ಸೆನ್ಸೆಕ್ಸ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಅದೇ ರೀತಿ ಒಂದು ವರ್ಷದ ರಿಟರ್ನ್ಸ್ ಹೋದ ವರ್ಷಕ್ಕೂ ಮತ್ತು ಈ ವರ್ಷಕ್ಕೂ ನೋಡಿದ್ರೆ, ಇದೇ ಡೇಟು 8ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಹೋಗಿ ನೋಡಿದ್ರೆ ಹೈಯೆಸ್ಟ್ ಫಾಲ್ ಆಗಿರೋದು ಕೂಡ ದಟ್ ಈಸ್ ಸೆನ್ಸೆಕ್ಸ್. ಸೊ ಅಂದರೆ ಒಂದು ವರ್ಷದ ಒಂದು ರಿಟರ್ನ್ಸ್ ನೋಡಿದಾಗ ಇಟ್ ಈಸ್ 10.41%. ಸ್ನೇಹಿತರೆ, ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ SIPಗಳಲ್ಲಿ ಅತಿ ಹೆಚ್ಚಿನ ಒಂದು ದುಡ್ಡು ಬರ್ತಾ ಇರತಕ್ಕಂಥದ್ದು.
FIIs ಮಾರ್ಕೆಟಿಂದ ಹೊರಗಡೆ ಹೋಗ್ತಾ ಇರ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ನ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಾ ಇದೆ. ರಿಟೇಲರ್ಸ್ನ ಪವರ್ಸ್ನ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಒಂದು ಉದ್ದೇಶದಿಂದ ಮಾರ್ಕೆಟ್ನಲ್ಲಿ ಏನು ಬಿದ್ದಿದ್ದನ್ನೇ ನಾವು ನೋಡ್ತಾ ಇಲ್ಲ. ಜನರಲಿ ಈ ಫಂಡ್ ಮ್ಯಾನೇಜರ್ಸ್ ವಿಲ್ ಶಿಫ್ಟ್ ದೇರ್ ಮನಿ ಆಫ್ ದಿ ಪಬ್ಲಿಕ್ ಫ್ರಮ್ ಡೆಟ್ ಫಂಡ್ಸಿಂದ ಈಕ್ವಿಟಿಗೆ ಬರ್ತಕ್ಕಂಥದ್ದು ಸುಮಾರು 15% ಫಾಲ್ ಆದರೆ, ಹಾಗಾದರೆ ನಾವು ನೋಡ್ಕೋಬೋದು ಇನ್ನೇನು ಒಂದು 3% ಫಾಲ. ಕೇವಲ 4% ನಾವು ಈ ವರ್ಷದ ಲೋ ಇಂದ ಮೇಲಿರ್ತಕ್ಕಂಥದ್ದು. ಹಾಗಾದರೆ ವಿ ಹ್ಯಾವ್ ಟು ಬಿ ಪಾಸಿಟಿವ್, ಬಿಕಾಸ್ ಹಿರಿಯರೆಲ್ಲ ಏನು ಹೇಳ್ತಾರೆ ಅಂದರೆ, ವೆನ್ ಎವರ್ ಆಲ್ ಆರ್ ಫಿಯರ್ಫುಲ್ ಯು ಬಿ ಗ್ರೀಡಿ, ಆ್ಯಂಡ್ ವೆನ್ ಆಲ್ ಆರ್ ಗ್ರೀಡಿ ಯು ಬಿ ವೆರಿ ಫಿಯರ್ಫುಲ್ ಅಂತ. ಸೊ ನಾವು ಅಗ್ರಗಣ್ಯ ಸ್ಥಾನದಲ್ಲಿರ್ತಕ್ಕಂತಹ ಕೆಲವೇ ಈ ಒಂದು ಸ್ಟಾಕ್ಸ್ಗಳನ್ನು ನೋಡ್ತಾ ಬಂದಾಗ, ಅಂದರೆ ನಾನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇಸಿಸ್ ಮೇಲೆ ನಾನು ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಮಗೆ ರಿಲಯನ್ಸ್ 52 ವೀಕ್ಸ್ ಲೋ ಹತ್ತತ್ರ, HDFC ಬ್ಯಾಂಕ್ ಕೇವಲ 1.65% ದೂರ ಇರ್ತಕ್ಕಂಥದ್ದು. ಏನು ICICI ಬ್ಯಾಂಕು, HDFC ಬ್ಯಾಂಕ್ನ ಒಂದು ಅರ್ಭಾಟಗಳನ್ನು ನೋಡಿದ್ವಿ ನಾವು. ಏನು ದಿನ ನೋಡಿದ್ರು ಕೂಡ ಬರೀ ಅಪ್ ಅಪ್ ಅಪ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಪ್ ಅಪ್ ಅಪ್. ಎಲ್ಲಿದೆ ಈಗ? ಸೊ ದ ಸೇಮ್ ಥಿಂಗ್ ಮೈಟ್ ಕಮ್ ಅಗೇನ್. ಸೊ ಇದೇನು ಹೊಸದಲ್ಲ. 1875ರಲ್ಲಿ ಸ್ಥಾಪಿತ ಆಗಿರ್ತಕ್ಕಂಥ BSE, ಅಲ್ಲಿಂದ ಇಲ್ಲಿ ತನಕ ನೋಡ್ತಾ ಇದ್ದೀವಿ. ಈ ರೀತಿಯ ಒಂದು ಫಾಲ್ಗಳು ಈಸ್ ಎ ಗುಡ್ ಫಾಲ್. ಬರೀ ಅಪ್ಸೈಡ್ ಮಾರ್ಕೆಟ್ ಹೋದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೆಳಗೆ ಬಿದ್ದಾಗ ತೊಗೊಳ್ಲಿಕ್ಕೆ ಒಂದು ಅವಕಾಶ ಅಂತ ಕೂಡ ನಾನು ಭಾವಿಸ್ತೀನಿ. ಸೊ ಹಾಗಾದರೆ ಮೆಜಾರಿಟಿ ಹೆವಿ ವೇಟೇಜ್ ಸ್ಟಾಕ್ಸ್ಗಳು ಎಲ್ಲ ಬಹಳ ಕಳಪೆ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾವೆ. ಸೊ ಇಟ್ಸ್ ಎ ಗುಡ್ ಅಪಾರ್ಚುನಿಟಿ ಅಂತ ನನಗೆ ಅನ್ಸುತ್ತೆ. ಏನಂತೀರಾ ಕಾರ್ತಿಕ್? ಏನಂತೀರಾ? ಎಸ್, ಎನಿಥಿಂಗ್, ಎನಿ ಪಾಯಿಂಟ್ಸ್ ದಟ್ ವಿ ನೀಡ್ ಟು ಆ್ಯಡ್? ಸರ್, ನನಗೆ ಇನ್ನೊಂದು ಪ್ರಶ್ನೆ ಇದೆ. ಓಕೆ, ಓಪನ್ ಇಂಟ್ರೆಸ್ಟ್ ಅನ್ನೋದು ಸರ್. ಓಕೆ. ಸೊ ಈಗ ನೋಡಿದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಹೌದು. ಬಟ್ ಓಪನ್ ಇಂಟ್ರೆಸ್ಟ್ ಫರ್ದರ್ ಅದನ್ನ ಕೆಳಗೆ ಹೋಗೋಕ್ಕೆ ಕಾಲ್ ಸೈಡ್ ನಲ್ಲೂ ಇದ್ದಾರೆ, ಪುಟ್ ಸೈಡ್ ನಲ್ಲೂ ಇದೆ. ಹೌದು. ಸೊ ಈಗ ಹೈಯೆಸ್ಟ್ ನೋಡಿದ್ರೆ ನಮಗೆ 23,000 ಅಲ್ಲಿದೆ. ಎಸ್, ಕರೆಕ್ಟ್. ಅಂಡ್ ಈ ಕಡೆ ಕೆಳಗೆ ನೋಡಿದ್ರೆ 23,500 ಇದೆ. ಎಸ್, ಕರೆಕ್ಟ್. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಸಿ ನೋಡಿ, ಈ ಕಾಂಟ್ರಾಕ್ಟ್ಸ್ಗಳು ಅಂದರೆ ಈ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ಗಳಿಗೆ ನಾವು ವಿ ಕಾಲ್ ಇಟ್ ಆಸ್ ಅ ಕಾಂಟ್ರಾಕ್ಟ್ಸ್. ಸೊ ಈ ಕಾಂಟ್ರಾಕ್ಟ್ಸ್ ಏನಾಗುತ್ತೆ, ಇದು ಚೇಂಜ್ ಆಗ್ಬೋದು. ಆದರೆ ಎಲ್ಲಿ ಹೈಯೆಸ್ಟ್ ಕಾಂಟ್ರಾಕ್ಟ್ಸ್ ಇದೆ ಆ ಪರ್ಟಿಕ್ಯುಲರ್ ಎಕ್ಸ್ಪೈರಿ ಡೇಟಿಗೆ ಅಂತ ನೋಡ್ತೀವಿ, ಟು ಫೈಂಡ್ ಔಟ್ ದ ಲಿಕ್ವಿಡಿಟಿ, ಅಂದರೆ ಎಲ್ಲಿಗೆ ಹೋಗ್ಬೋದು, ಎಲ್ಲಿಗೆ ಬೀಳ್ಬೋದು ಅಂತ ಕಂಡುಹಿಡಿಯೋಕ್ಕೋಸ್ಕರ. ಸೊ ಅದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಹೈಯೆಸ್ಟ್ ಎಲ್ಲಿ ರಶ್ ಇದೆ. 23,000ಕ್ಕೆ ರಶ್ ಇದೆ ಸರ್. ಮೇಲಕ್ಕೆ ಎಷ್ಟು ರಶ್ ಇದೆ? 23,500 ಅಂದರೆ ಜನರಲಿ ನಾವು ಅದನ್ನು ನಾವೇನಂತ ಪರಿಗಣಿಸ್ತೀವಿ ಅಂದರೆ, ಅವರು ಸೆಲ್ಲರ್ಸ್ ಅಂತ ನಾವು ಅದನ್ನು ಅಸ್ಯೂಮ್ ಮಾಡ್ತೀವಿ. ಸೊ ಸೆಲ್ಲರ್ಸ್ ಅಂದ್ರೇನು? ಅವರಿಗೆ ಲಾಭ ಕಡಿಮೆ ಇದ್ದರೆ ಸಾಕು, ಬಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ, ಅನ್ಲಿಮಿಟೆಡ್ ಲಾಸ್ ಆಗುತ್ತೆ ಅವರಿಗೆ. ಸೊ ಅವ್ರ ಬುದ್ಧಿಜೀವಿಗಳು ಜಾಸ್ತಿ ಹೆಚ್ಚಾಗಿ ಯೋಚನೆ ಮಾಡಿ, ಆಲೋಚನೆ ಮಾಡಿ ಒಂದು ಕಾಂಟ್ರಾಕ್ಟ್ಸ್ನ ಎಂಟರ್ ಆಗ್ತಾರೆ. ಸೊ ಅವರ ಪ್ರಕಾರ ಜನರಲಿ ಮಾರ್ಕೆಟ್ ನಡೆಯುತ್ತೆ. ಸೊ 23,000ಕ್ಕೆ ಬೀಳಲ್ಲ, 23,500ಕ್ಕೆ ಹೋಗಲ್ಲ. ಅದು ದಟ್ ಈಸ್ ದ ಇಂಪ್ಲಿಕೇಶನ್. ಈ ಒಂದು ಇಂಪ್ಲಿಕೇಶನ್ನ ಕಾರ್ತಿಕ್ ನಾವು ಟ್ರೇಡ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಡೆಫಿನೆಟ್ಲಿ ಇಟ್ಸ್ ಎ ಪ್ಯಾರಾಮೀಟರ್. ಎಸ್, ವೆಂಕಟ್, ನಿಮಗೇನಾದರೂ ಏನಾರ ಹೇಳೋದು ಏನಾರ ಇದೆಯಾ ಸರ್? ನನಗೆ ಒಂದು ಜಸ್ಟ್ ಒಂದು ಕ್ಲೂ ಕೊಡೋಣ ಅಂತ ನನಗೆ ಇಷ್ಟ ಆಗುತ್ತೆ. ಸೊ ಈ ಸಿಚುವೇಶನಲ್ಲಿ, ಸೊ ಇವಾಗ ನಾವು ನೋಡ್ದಂಗೆ ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಇದ್ರ ಜೊತೆ ಬೇರೆ ಸೆಕ್ಟರ್ಸ್ ಇಲ್ಲಿರೋ ಎಲ್ಲ ಸ್ಟಾಕ್ಸೇ ಆಗಲಿ, ಎಲ್ಲ ಇಂಡೈಸಸ್ ಆಗಲಿ, ಆಲ್ಮೋಸ್ಟ್ ನಮಗೆ RSI 30 to 40 ನಿಯರ್ ಬೈ ಬಂದು ನಿಂತಿದೆ. ಸೊ ದಿಸ್ ಈಸ್ ಒನ್ ಆಫ್ ದ ಗುಡ್ ಅಂತ ಹೇಳಲ್ಲ, ವಂಡರ್ಫುಲ್ ಆಪರ್ಚುನಿಟಿ ಟು ರಿಟೇಲ್ ಟ್ರೇಡರ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ವೆಸ್ಟರ್ಸ್ಗೆ. ಸೊ ಇಫ್ ಇನ್ವೆಸ್ಟರ್ಸ್ ದೇ ರೆಡಿ ಟು ಇನ್ವೆಸ್ಟ್ ಇನ್ ಲಾಂಗ್ ಟರ್ಮ್ಗಾಗಲಿ SIP ಮಾಡ್ಬೋದು, ಈಕ್ವಿಟಿನಲ್ಲಿ ಬೈ ಆನ್ ಡಿಪ್ಸ್ ಮಾಡ್ಬೋದು, ಆಲ್ರೆಡಿ ಪೊಸಿಷನ್ಸ್ ಇದ್ದರೆ, ಎಕ್ಸಿಸ್ಟಿಂಗ್ ಪೊಸಿಷನ್ಸ್ ಇದ್ದರೆ. ಎರಡನೇದು ಏನಪ್ಪ ಅಂದರೆ, ಏನು ನಮ್ಮ ಹತ್ರ ಫಂಡ್ ಇಲ್ಲ ಸರ್, ಕಮ್ಮಿ ಫಂಡ್ ಇದೆ ಅಂದರೆ, ದೇ ಕ್ಯಾನ್ ಟೇಕ್ ಎ ಆಪರ್ಚುನಿಟಿ ಆಫ್ BEES ಆ್ಯಂಡ್ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ದಿಸ್ ಈಸ್ ಒನ್ ಆಫ್ ದ ರೆಕಮೆಂಡೇಶನ್ ಅಂತಲ್ಲ, ಜಸ್ಟ್ ಒನ್ ಐಡಿಯಾಸ್, ಆಲೋಚನೆ. ವಿದ್ಯೆಗೆ ಈಗ ನಮ್ಮ ಭಾರತ ದೇಶದಲ್ಲಿ ಸಣ್ಣ ಮಕ್ಕಳಿಗೆಲ್ಲ ಸಂಸ್ಕೃತ ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಮಕ್ಕಳಿಗೆ ಹೇಳ್ಕೊಡ್ತಾರೆ ಅಂದರೆ ಮತ್ತೆ ಹಾಗಾದ್ರೆ ಮಕ್ಕಳಿಗೆ ಹೇಳ್ಕೊಡ್ಬಾರ್ದಾ? ಸೊ ಎಜುಕೇಷನ್ ಅನ್ನೋದು ಯಾವುದು ಸೀಮಿತ ಇಲ್ಲ. ಆದರೆ ಟ್ರೇಡಿಂಗ್ ದಯವಿಟ್ಟು ಯಾರು
ಗೊತ್ತಿಲ್ಲ 18 ವರ್ಷದ ಒಳಗಿರ್ತಕ್ಕಂಥವ್ರು ದಯವಿಟ್ಟು ಎಂಟ್ರ್ ಆಗಬೇಡ್ರಿ. ಅದು ಆದಮೇಲೂ ಕೂಡ ದಯವಿಟ್ಟು ಒಂದು ಕಲಿಕೆ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ನಿಮ್ಮೂರಲ್ಲೇ ಯಾರಾದರೂ ಕಲಿಸ್ತಾರೆ ಅಂತಂದರೆ ಆಪ್ಷನ್ ಸೆಲ್ಲಿಂಗ್ ಕಲಿಸ್ತಾರೆ, ಪ್ಯಾರಾಮೀಟರ್ಸ್ಗಳನ್ನು ನೋಡೋದು ಹೇಗೆ, ಸಪೋರ್ಟು ರೆಸಿಸ್ಟೆನ್ಸ್ಗಳನ್ನು ಕಂಡುಹಿಡಿಯೋದು ಹೇಗೆ, ಕ್ಯಾಂಡಲ್ ಸ್ಟಿಕ್ಸ್ ಓದೋದು ಹೇಗೆ, ಹೆಡ್ಜಿಂಗ್ ಹೇಗೆ ಮಾಡೋದು, ಸಪ್ತಸ್ವರಗಳ ಒಂದು ಜ್ಞಾನ ದಯವಿಟ್ಟು ತಿಳ್ಕೊಂಡು ನಂತರ ಮುಂದುವರಿರಿ ಅಂತ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ಫಾಲ್ ಆಗಲಿಕ್ಕಿಲ್ಲ ಅಂತಲ್ಲ, ಡೆಫಿನೆಟ್ಲಿ ದೇರ್ ಕ್ಯಾನ್ ಬಿ ಎ ಸ್ಮಾಲ್ ಸಮ್ ಮೋರ್ 1% 2% ಕರೆಕ್ಷನ್ಸ್, ಬಟ್ ವಿ ಆರ್ ಡೆಫಿನೆಟ್ಲಿ ನಾಟ್ ಸೂಪರ್ ಬೇರಿಶ್ ಆನ್ ದಿ ಮಾರ್ಕೆಟ್. ಏಕೆಂದರೆ ಒಂದು ಯಾವಾಗಲೂ ನನಗೆ ಭಯ ಆಗೋದು ಎಲ್ಲಿ ಅಂದರೆ ಮಾರ್ಕೆಟ್ ಮೇಲೆ ಹೊರಟಾಗ ಭಯ ಆಗುತ್ತೆ. ಯಾಕೆ ಅಂದರೆ ಕೆಳಗೆ ಬಿದ್ದಾಗ ಅಲ್ಲಿ ಎಲ್ಲಿ ದುಡ್ಡು ತೊಗೊಂಬಂದಾದರೂ ನಾವು ಇನ್ವೆಸ್ಟ್ ಮಾಡಿಬಿಡುವುದು, ಬರೀ ಮಾರ್ಕೆಟ್ ಮೇಲೆ ಹೊರಟಾಗ ಅಯ್ಯೋ ನಾನು ಕೆಳಗೆ ಬಿದ್ದಿದ್ರೆ ತೊಗೊಂಡಿದ್ರೆ ಚೆನ್ನಾಗಿತ್ತಲ್ಲ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಸೊ ಹಾಗಾದರೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ನನಗನ್ಸುತ್ತೆ. ಏನಂದರೆ ಏನಾದರೂ ಮಾಡಿ ದೇವರೇ ಇನ್ನೊಂದು 2-3% ಬೀಳಿಸ್ಬಿಡಪ್ಪ ನಿಫ್ಟಿನ. ಸೊ ಸ್ವಲ್ಪ ದುಡ್ಡು ಅಲ್ಲಿ ಇಲ್ಲಿ ವ್ಯವಸ್ಥೆ ಆಗೋದಿದೆ, ನಾನು ಬೀಸ್ಗಳನ್ನು ತೊಗೊಂಡ್ಬಿಡ್ತೀನಿ, ನಾನು ಸ್ಟಾಕ್ಸ್ಗಳನ್ನು ಒಳ್ಳೆ ವ್ಯಾಲ್ಯೂಯೇಷನ್ ಇರ್ತಕ್ಕಂಥ ವ್ಯಾಲ್ಯೂ ಪಿಕ್ಗಳನ್ನು ಮಾಡ್ತೀನಿ ನಾನು ಅನ್ನೋ ಒಂದು ಹಂಬಲದಿಂದ. ಸೊ ಈ ಥರ ಒಂದು ಆಲೋಚನೆ ಇಟ್ಕೊಂಡು ನಾವು ಮುಂದುವರಿಬೇಕು ಹೊರತು ಭಯಭೀತರಾಗಿರ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ ಅನ್ನೋದನ್ನು ಹೇಳ್ತಾ ಇವತ್ತಿನ ಒಂದು ಹೊಸ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ನಿಮ್ಗೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಒನ್ಸ್ ಅಗೇನ್ ವೆಂಕಟೇಶ್, ಥ್ಯಾಂಕ್ ಯು ಸೋ ಮಚ್. ಅದೇ ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದ ಶೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು.